ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ. ಹೌದು, ಸುಮಾರು ದಿನ ಏನು ತಿಂಗಳಾಯಿತು ನಾನು ವ್ಲಾಗ್ ಮಾಡಿ. ಸೊ ಇವತ್ತು ಒಂದು ಮಚ್ ನೀಡೆಡ್ ಬ್ರೇಕ್ ಅಂತ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಎಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ ಅಂತ ಹೇಳ್ತೀನಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀನಿ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಮೈಸೂರು ಹೊರಟ್ವಿ. ಇವಾಗ ಟೈಮ್ ಒಂದು 2:30 ಆಗಿದೆ. ಸೊ ಕಮ್ ವಿತ್ ಮೀ, ಬಾಯ್. Not only for you, okay, for nobody is replying. Yeah, that is one biggest problem, okay. ಫುಲ್ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಗಾಯ್ಸ್. ಎಲ್ಲಿದ್ದೀವಿ ಇವಾಗ ನಾವು? ಈ ರೋಡ್ ಹೆಸರು ಹೇಳೋದು ಹುಣಸೂರು ಮೇನ್ ರೋಡ್. ಮಡಿಕೇರಿ ಹೋಗೋ ರೋಡಲ್ಲಿ ಇದ್ದೀವಿ. ಮಳೆ ನೋಡಿ ಹೆಂಗೆ ಬರ್ತಾ ಇದೆ, ಫುಲ್ ಜೋರಾಗಿ ಸಖತ್ತಾಗಿದೆ ವೆದರ್. ಇವಾಗ ನೋಡಿ ಗಾಯ್ಸ್, KR ನಗರಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲೋ ದೋಸಾ ಪಾಯಿಂಟ್ ಫುಲ್ ಫೇಮಸ್ ಅಂತೆ. ನೋಡಿ ಇದೆ. ಇದೆ ಶ್ರೀ ಟಿಫಾನೀಸ್ ಅಂತ ಸಖತ್ ಫೇಮಸ್ ಇದೆ ಅಂತೆ. ಲಾಸ್ಟ್ ಟೈಮು ನಾವು ಬಂದಾಗ ಕ್ಲೋಸ್ ಆಗಿತ್ತು. ಅದಕ್ಕೆ ಇವಾಗ ತಿನ್ನೋಣ ಅಂತ ಬಂದ್ವಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ನಿಮಗೂ ತೋರಿಸಿ. ಹಾಯ್ ಬಾಯ್. ಇವಾಗ ಹಾಸನ್ ದಾಟಿ ಸಕಲೇಶ್ಪುರ ರೋಡಲ್ಲಿ ಹೋಗ್ತಾ ಇದೀವಿ. ವೆದರ್ ಅಂತೂ ಸಖತ್ತಾಗಿದೆ ನೋಡಿ, ತೋರಿಸ್ತೇನೆ. ಫುಲ್ ಮಳೆ ಟೈಪ್ ಇದೆ. ರೋಡ್ ಫುಲ್ ಎಂಟಿ ಇದೆ. ಇವಾಗ ವೀಕ್ ಡೇಸ್ ಇರೋದ್ರಿಂದ ಸಖತ್ತಾಗಿದೆ ವೆದರ್. ಎಲ್ಲಿ ತನಕ ಮಳೆ ಬರ್ತಾ ಇದೆ ಗೊತ್ತಿಲ್ಲ, ನೋಡೋಣ. ಧರ್ಮಸ್ಥಳದಲ್ಲೂ ಮಳೆ ಅಂತ ತೋರಿಸ್ತಾ ಇದೆ, ಬಟ್ ಅಲ್ಲಿ ಹೋದಾಗ್ಲೇ ಗೊತ್ತಾಗೋದು, ಯಾಕಂದರೆ ವೆದರ್ ನಂಬಕ್ಕಾಗಲ್ಲ ಅಲ್ವಾ. ವಾವ್, ಸಕಲೇಶ್ಪುರ ರೀಚ್ ಆಗಿದೆ. ಮಳೆ ಬರ್ತಾ ಇದೆ. ವೆದರ್ಸ್. ಸೊ ಟೈಮ್ ಇವಾಗ 6 ಗಂಟೆ ಆಗಿದೆ. ಟೀ ಕುಡಿಬೇಕು. ಟೀ ಟೈಮ್ ಆಯಿತು, ಇನ್ನು ಟೀಗೆ ಸ್ಟಾಪ್ ಮಾಡಿಲ್ಲ. ಯಾವಾಗ ಸ್ಟಾಪ್ ಮಾಡ್ತೀಯಾ? ಮಳೆ ಟ್ರಾಫಿಕ್ ಇರಲಿ, ಆವಾಗ್ಲಿಂದ ಟೀ ಶಾಪ್ಸ್ ಎಷ್ಟೊಂದು ಹೋಯ್ತು. ಯಾವಾಗ ಸ್ಟಾಪ್ ಮಾಡ್ತೀಯಾ ಹೇಳು? ಟೀ ಕುಡಿಬೇಕು, ಟೈಮ್ ಆಯಿತು. ಏನಾಗಲ್ಲ, ಒಂದು 5 ಮಿನಿಟ್ಸ್ ಸ್ಟಾಪ್ ಮಾಡು. ಅಲ್ಲಿ ಒಂದು ಕೂರ್ಗ್ ಕಾಫಿ ಅಂತ ಅದು ಶಾಪ್ ಸಿಕ್ತು. ಹೋಗ್ತಾ ಇದೀವಿ ಕುಡಿಯೋದಿಕ್ಕೆ. ಇಲ್ಲಿದೆ ತಗೋ. ಟೈಮ್ ವೇಸ್ಟ್ ಮಾಡೋದು ಬರಗನ ಹೆಂಗ್ ಆಡ್ತಾನೆ ನೋಡಿ. ಟೈಮ್ ವೇಸ್ಟ್ ಹೋಗ್ತಾ ಇರತ್ತೆ ಒಕೇಶನ್. ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡಗನ ಅಂತ. ಓಹೋ, ಫುಲ್ ಮಳೆ ಬರ್ತಾ ಇದೆ. ವೆದರ್ ನೋಡಿ. ಬೇಡ, ನೀನು ತಗೋಬೇಕು ಅಂದ್ರೆ ಬೇಡವಾ? ಒಂದು ಬಾಟಲ್. ನೋಡಿ ಎಷ್ಟಿದೆ. ಆ್ಯಕ್ಚುಲಿ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡಿ. ಲಾರಿ ಅವ್ರಿಗೆ ಎಷ್ಟು ಅರ್ಜೆಂಟ್ ಹೋಗೋದಕ್ಕೆ. ಶಾಪ್ ನೋಡಿ ಸಖತ್ತಾಗಿದೆ ನೋಡಿ. ಎಲ್ಲ ಹೆಂಗ್ ಚೆಚ್ಕೊಂಡು ಹೋಗ್ತಾ ಇದಾರೆ. ವಿಡಿಯೋದಲ್ಲಿ ನೋಡು ಎಷ್ಟು ಫಾಗ್ ಕಾಣಿಸ್ತಾ ಇದೆ. ಐ ಥಿಂಕ್ ಯು ಹ್ಯಾವ್ ಟು ಧರ್ಮಸ್ಥಳಕ್ಕೆ 39 ಕಿಲೋಮೀಟರ್ಸ್ ಇದೆ. ಎಂಟರ್ ಆದ್ವಲ್ಲ ಧರ್ಮಸ್ಥಳಕ್ಕೆ. ಸೊ ವಿ ರೀಚ್ ಧರ್ಮಸ್ಥಳ. ಟೈಮ್ ಎಷ್ಟು? 7:53, ಆಲ್ಮೋಸ್ಟ್ 8 o'clock. ಇವತ್ತೇನೋ ಟ್ರಾಫಿಕ್ಕೂ ಇಲ್ಲ ಅಲ್ಲ. ಫುಲ್ ಪೀಸ್ಫುಲ್ ಆಗಿದೆ. ಮಳೆ ಬಂದು ಸ್ಟಾಪ್ ಆಗಿದೆ.
ಥರ ವೆದರ್ ಇದ್ರೂ ಏನು ಚಳಿನೂ ಇಲ್ಲ, ಫುಲ್ ಬಿಸಿ ಬಿಸಿ ಗಾಳಿ ಇದೆ. ಒಂದೊಂದು ಸ್ವಲ್ಪ ಎಲ್ಲ ಗಾಡಿಗಳು ಓಡಾಡ್ತಾ ಇದೆ, ಫುಲ್ ಬ್ಲರ್ ಬ್ಲರ್ ಕಂಡು. ಧರ್ಮಸ್ಥಳಕ್ಕೆ ಬಂದ್ವಿ. ತಗೊಂಡ್ಯಾ ಫೋಟೋ? ಫೈನಲಿ ವಿ ರೀಚ್ಡ್. ದಾಸೋವಾಗ ಹೋಗ್ತಾ ಇದ್ದೀವಿ ನೋಡಿ ಗಾಯ್ಸ್. ದೇವಸ್ಥಾನ ಫುಡ್ ಅಂದರೆ ನನ್ನ ಫೇವ್ರೆಟ್. ನೋಡಿ ಕ್ಲೀನಿಂಗಿಗೆಲ್ಲ ಎಷ್ಟು ಕ್ಲೆನ್ಲಿನೆಸ್ ಆಗಿ ಮೆಷಿನಲ್ಲಿ ಎಷ್ಟು ಇಂಪ್ರೂವೈಸ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್. ಸೊ ಇದು ಮಾರ್ನಿಂಗ್ 5:30 ಆಗಿತ್ತು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕಂತ ಹೊರಟಿದ್ವಿ. ಒಳಗಡೆ ಆಚೆ ಇನ್ನು ಬೆಳಗ್ಗೆ ಬರ್ತಾಯಿತ್ತು. ಇವಾಗ ಅಷ್ಟೊಂದೇನು ಕೋಲ್ಡ್ ಇರಲಿಲ್ಲ, ಬಟ್ ಮೈಲ್ಡಾಗೆ ಚೆನ್ನಾಗಿತ್ತು ವೆದರು. ಸೊ ನಮ್ಮ ರೂಮಿಂದ ಹಂಗೆ ದೇವಸ್ಥಾನ ಕಡೆ ಡ್ರೈವ್ ಮಾಡ್ಕೊಂಡು ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡಿ ಕ್ಯೂ ಇದೆ ಫುಲ್. ಆಲ್ರೆಡಿ 4-5 ಲೈನ್ಸ್ ಕ್ಯೂ ನಿಂತಿದ್ದಾರೆ. ಸೊ ನಾವು ಈ ಕಡೆ ನಿಂತಿದ್ವಿ. ಆಲ್ಮೋಸ್ಟ್ 5:30 ಎಕ್ಸಾಕ್ಟ್ ರೀಚ್ ಆದ್ವಿ. ಕ್ಯೂ ಅಲ್ಲಿ 6 ತನಕ ಇದ್ವಿ. ಅಲ್ಲೇ 6ಗೆ ಮೂವ್ ಆಯಿತು. 6ಗೆ ಮೂವ್ ಆದಮೇಲೆ ಅಲ್ಲಿಂದ ಹಂಗೆ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು ಥರ್ಸ್ಡೇ. ಸೊ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಬ್ಲೆಸ್ ಡೇ ಅಂತಲೇ ಹೇಳ್ಬೋದು. ಸಖತ್ತಾಗಿ ದರ್ಶನ ಆಯಿತು. ತುಂಬ ಸ್ಪೆಷಲ್ ಡೇ ನಮಗೂ ಕೂಡ. ಸೊ ಇದು ವಿಡಿಯೋ ಹೆಂಗಿದೆ ಹಾಗೆ ರಾಗ್ ಹಾಕ್ತಾಯಿದ್ದೀನಿ, ಏನೂ ಎಡಿಟ್ ಮಾಡ್ತಾಯಿಲ್ಲ, ಕಟ್ ಮಾಡ್ತಾಯಿಲ್ಲ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.